ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ, ಯಾರೆಲ್ಲ ನನ್ನ ಚಾನಲಲ್ಲಿ ಹಾಕುವಂಥ ವೀಡಿಯೋಸನ್ನು ಕಂಟಿನ್ಯೂಸ್ ಫಾಲೋ ಮಾಡ್ತಾಯಿದ್ದೀರಾ ಆ್ಯಂಡ್ ನೋಡ್ತಾ ಇದ್ದೀರಾ, ನಿಮ್ಗೊಂದು ಗೈಡೆನ್ಸ್ ಸಿಗ್ತಾಯಿದೆ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಿರುತ್ತೆ. ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನು ಕ್ರಿಯೇಟ್ ಆಗಿತ್ತು ಅದು ಸಾಲ್ವ್ ಆಗುತ್ತಾ, ಇಲ್ಲಿ ರಿಯೂನಿಯನ್ ಆಗುತ್ತಾ, ಮತ್ತು ಈ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗಲ್ಲಿ ನೀವು ನೋಡ್ತೀರಾ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೊಂದು ಗೈಡೆನ್ಸ್ ಖಂಡಿತ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡೋದು ಜನರಲ್ ರೀಡಿಂಗ್, ಹಾಗೆ ಪರ್ಸ್ನಲ್ ರೀಡಿಂಗ್ ಬಂದು ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಸೊ ಆ್ಯಂಡ್ ಯಾರೆಲ್ಲ ವೆಬಿನಾರ್ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ, ಅಂದರೆ ಒಂದು ಪರ್ಸನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕಿಂತ ನಿಮಗೆ ಯಾವ ವ್ಯಕ್ತಿತ್ವ ಬೇಕಿದೆ ಅಥವಾ ಯಾವ ಗುಣಗಳು ನಿಮಗೆ ಬೇಕಿದೆ, ಸೊ ವಾಟ್ ಯು ವಾಂಟ್, ನಿಮ್ಮ ರಿಲೇಷನ್ಶಿಪ್ ಹೇಗಿರಬೇಕು ಅಂತ ನಿಮಗೆ ಒಂದು ಡ್ರೀಮ್ ಇರುತ್ತೆ. ಸೊ ನೀವು ಈಗ ಯಾರನ್ನ ಅಟ್ರ್ಯಾಕ್ಟ್ ಮಾಡ್ಬೇಕು ಅಂದ್ಕೊಳ್ತಿದ್ದೀರಾ ಅಥವಾ ನೀವು ಯಾರು ಬೇಕು ಅಂತ ನೀವು ತುಂಬ ಕಷ್ಟಪಡ್ತಾಯಿದ್ದೀರಾ, ಡೇ ಆ್ಯಂಡ್ ನೈಟ್ ಅಳ್ತಾ ಇದ್ದೀರಾ, ಆ ವ್ಯಕ್ತಿಯಲ್ಲಿ ನಿಮಗೆ ಬೇಕಾಗಿರುವಂಥ ಗುಣಗಳೇ ಇರೋದಿಲ್ಲ. ನಿಮ್ಗೆ ಯಾವ ಥರ ರಿಲೇಷನ್ಶಿಪ್ ಬೇಕು ನಿಮ್ಮ ಫ್ಯೂಚರಲ್ಲಿ. ಎಸ್, ಒಂದು ಮ್ಯಾರೇಜ್ ಅಂತ ಅಂದರೆ ಅದು ಕಂಪ್ಲೀಟ್ ಲೈಫ್ ಅಲ್ವಾ, ಒಂದು ನಿಮ್ಮ ಲೈಫಲ್ಲಿ ಒಂದು ಬಿಗ್ ಪಾರ್ಟ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ನೀವು ನಿಮ್ಮ ಮನಸ್ಸಲ್ಲಿನೇ ಬೇರೆ ಡ್ರೀಮ್ ಇಟ್ಕೊಂಡು ನಿಮಗೆ ಬೇರೆ ಥರ ವ್ಯಕ್ತಿ, ಅದಕ್ಕೆ ಆಪೋಸಿಟ್ ಇರೋವಂಥ ವ್ಯಕ್ತಿನ ನೀವು ಬೇಕು ಅಂತ ನೀವು ಏನೋ ಒಂದು ಎರಡು ಗುಣ ಇಷ್ಟ, ಏನೋ ಒಂದು ಲವ್ ಮಾಡಿದ್ದೀರಾ, ಇಲ್ಲ ಅಂತಂದರೆ ಒಂದು ಬ್ರೇಕಪ್ ಆಗಿದೆ, ಪ್ರೀತಿ ಮಾಡಿದ್ವಿ, ನನಗೆ ಅವರೇ ಬೇಕು ಅಂತ ನೀವು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೋದ್ರೂ ಅಲ್ಲಿ ನಿಮಗೆ ಅದು ಮ್ಯಾನಿಫೆಸ್ಟ್ ಆಗ್ತಾ ಇರೋದಿಲ್ಲ. ಬಿಕಾಸ್ ಒಂದು ರೀಸನ್, ನೀವೇ ಇಲ್ಲಿ ಹೀಲ್ ಆಗಿರೋದಿಲ್ಲ. ಆಲ್ಸೋ ನಿಮಗೆ ಬೇರೆಯೇ ಡ್ರೀಮ್ ಇರುತ್ತೆ ಅಥವಾ ನಿಮಗೆ ಬೇರೆಯೇ ಒಂದು ಥಾಟ್ ಇರುತ್ತೆ, ಈ ಪರ್ಸನ್ ನನ್ನ ಲೈಫ್ ಲೀಡ್ ಮಾಡುವಂಥ ಪರ್ಸನ್ ಈ ಥರ ಇರಬೇಕು ಅನ್ನೋ ಒಂದು ಕನಸಿರುತ್ತೆ. ಬಟ್ ಅದಕ್ಕೆಲ್ಲನೂ ಆ ಒಂದು ವೈಬ್ರೇಷನ್ಗಾಗಲಿ, ಆ ಒಂದು ಫೀಲಿಂಗ್ಸ್ಗಾಗಲಿ ನೀವು ಯಾರು ಬೇಕು ಅಂದ್ಕೊಳ್ತಾ ಇದ್ದೀರೋ ಅವರು ಮ್ಯಾಚ್ ಆಗದೇ ಇದ್ದಾಗ ಅದು ನಿಮಗೆ ಸಿಗೋದಿಲ್ಲ. ಸೊ ಯಾರಾದರೂ ಆ ಒಂದು ಮ್ಯಾಜಿಕಲ್ ಮ್ಯಾನಿಫೆಸ್ಟೇಷನ್ ಜರ್ನಿನ ನೀವು ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ, ನಂಬರ್ ನಾನು ಕೊಟ್ಟಿದ್ದೀನಿ, ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಗೆ ಕಮ್ಯುನಿಟಿ ಪೋಸ್ಟಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೂ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ಇದನ್ನು ನೀವು 1-on-1 ಸೆಷನ್ ಸಹ ತೊಗೋಬೋದು, ಅದರ್ವೈಸ್ ವೆಬಿನಾರ್ನ ಅಟೆಂಡ್ ಮಾಡ್ಬೋದು. ಇಲ್ಲ ನಂಗೆ 1-on-1 ಸೆಷನ್ ಬೇಕು ಅಂದರೂ ಸಹ ಡೆಫಿನೆಟ್ಲಿ ನಾನು ಕಂಡಕ್ಟ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಆ್ಯಂಡ್ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಸ್ಲಾಟ್ಸ್ ಓಪನ್ ಇದೆ, ಸೊ ಬೇಗ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಟ್ಯಾರೋ ಕಲಿತಾ ಇದ್ದೀರಾ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ನನ್ನ ಹತ್ರ ಟ್ಯಾರೋ ಕಲಿತಾ ಇರೋರು ಟ್ಯಾರೋ ವೀಡಿಯೋಸ್ನ ವಾಚ್ ಮಾಡ್ತಾ ಇರ್ತೀರ, ಬಿಕಾಸ್ ನೀವು ಕಲಿಬೇಕಲ್ವ. ಸೊ ಒಂದು ಕೋರ್ಸ್ ಆದಮೇಲೆ ಕೆಲವೊಂದು ಪ್ರೊಸೀಜರ್ ಇರುತ್ತೆ, ಸೊ ಅದನ್ನು ಹೇಳ್ತೀನಿ, ಫಾಲೋ ಮಾಡ್ತಾ ಇರ್ತೀರ. ಥ್ಯಾಂಕ್ ಯು ಸೊ ಮಚ್. ಸೊ ತಡ ಮಾಡೋದು ಬೇಡ, ಡ್ರ್ಯಾಗ್ ಮಾಡೋದಿಲ್ಲ ನಾನು ಇಂಟ್ರೊಡಕ್ಷನ್ನ. ಆ್ಯಂಡ್ ಬ್ರೇಸ್ಲೆಟ್ಸ್ ಯಾರೆಲ್ಲ ಪರ್ಚೇಸ್ ಮಾಡ್ಬೇಕು ಅಂದ್ಕೊಳ್ತಾ ಇದ್ದೀರಾ ಡೆಫಿನೆಟ್ಲಿ ಅವೈಲಬಲ್ ಇದೆ. ಸೊ ಕಮ್ಯುನಿಟಿ ಪೋಸ್ಟನ್ನು ಚೆಕ್ ಮಾಡಿ, ಎಲ್ಲದಕ್ಕೂ ಅದರಲ್ಲಿ ಎಲ್ಲ ಡೀಟೇಲ್ಸ್ ನಾನು ಅಪ್ಲೋಡ್ ಮಾಡಿರ್ತೀನಿ. ಅಥವಾ ನನ್ನ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗ್ಬೋದು. ವಾಟ್ಸಪ್ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಜಾಯ್ನ್ ಆಗಿ. ಓಕೆ, ಫಸ್ಟ್ 10 ಆಫ್ ಪೆಂಟಿಕಲ್ಸ್ ಆ್ಯಂಡ್ 7 ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ 7 ಆಫ್ ಕಪ್ಸ್ ಬಗ್ಗೆ ನಾನು ಹೇಳಿಬಿಡ್ತೀನಿ. ಈ ಒಂದು ಕರೆಂಟ್ ಸಿಚುವೇಷನಲ್ಲಿ ಈ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ನೀವು ಜಡ್ಜ್ಮೆಂಟ್ಗೆ ಒಳಗಾಗ್ತಿರ್ಬೋದು. ನಿಮ್ಮ ಪಾರ್ಟ್ನರಲ್ಲಿ ನಿಮ್ಮನ್ನು ತುಂಬ ಜಡ್ಜ್ ಮಾಡ್ತಾ ಇದ್ದಾರೆ. ಸೊ ನೀವೇನೇ ಒಂದು ಕೆಲಸ ಮಾಡಿದ್ರೂ ಅವರು ಜಡ್ಜ್ ಮಾಡ್ತಾರೆ ಅಂತ ನಿಮಗೆ ಸ್ವಲ್ಪ ಇಲ್ಲಿ ಬೇಜಾರಿರ್ಬೋದು. ಹಾಗೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗೋದಕ್ಕೆ ಆ ಒಂದು ರೀಸನ್ ಸಹ ಆಗಿರ್ಬೋದು. ಹಾಗೆ ಇಲ್ಲಿ ನಿಮಗಾಗಿ ನೋಡೋದಾದರೆ ತುಂಬ ಡೇ ಡ್ರೀಮಿಂಗ್ ಮಾಡ್ತಾ ಇದ್ದೀರಾ ಯಾವುದ್ರ ಬಗ್ಗೆನೋ, ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಬಟ್ ಏನಾದರೂ ಒಂದು ನೀವು ಯೋಚನೆ ಮಾಡ್ತಾನೆ ಇರ್ತೀರ. ಆ್ಯಂಡ್ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಲಿಯರ್ ಆಗುತ್ತಾ ಅಂದರೆ ಪಾಸಿಟಿವೇನೇ ಇದೆ, ಕ್ಲಿಯರ್ ಆಗುವಂಥ ಚಾನ್ಸಸ್ ಇಲ್ಲಿ ಇದೆ. ಬಟ್ ಇದು ತುಂಬ
ಸ್ಲೋ ಪ್ರೋಸೆಸ್ ಅಂತ ಹೇಳ್ತೀನಿ. ಪೆಂಟಕಲ್ಸ್ ಕಾರ್ಡಿಲಿರೋದ್ರಿಂದ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಮತ್ತು ನಿಮಗೆ ಈ ಪರ್ಸನ್ನೇ ಬೇಕು ನಿಮಗೆ ಅಂತ ಇದ್ದರೆ ತುಂಬ ಪೇಷನ್ಸ್ ಬೇಕಾಗುತ್ತೆ. ಒಂದು ವೆಯ್ಟ್ ಮಾಡುವಂಥ ತಾಳ್ಮೆ ಅಥವಾ ಸ್ಲೋ ಪ್ರೋಸೆಸ್ ಅಂತ ನಾನು ಏನು ಹೇಳಿದೆ ಅದನ್ನು ನೀವು ಬೇರ್ ಮಾಡ್ತೀರಾ ಅಂತ ಇದ್ದರೆ ಡೆಫಿನೆಟ್ಲಿ ಇಲ್ಲಿ ಕ್ಲಿಯರ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ನಿಮ್ಮ ಪರ್ಸನ್ಗೆ ಇಲ್ಲಿ ಒಂದು ಥಾಟ್ ಇದೆ, ಇನ್ನೂ ಆಪ್ಷನ್ಸ್ ಇದೆ ಅಂತ. ಆ್ಯಂಡ್ ಈ ಪರ್ಸನ್ ತುಂಬ ಪ್ಲೇಫುಲ್ನೆಸ್ ಅಂತಲೂ ಹೇಳ್ತೀನಿ. ಸಮ್ಟೈಮ್ಸ್ ನಿಮಗೆ ಗೊತ್ತಾಗಲ್ಲ, ಅದನ್ನು ತುಂಬ ಮ್ಯಾನಿಪುಲೇಷನ್ ಇಲ್ಲಿ ನಿಮ್ಮ ವಿಚಾರದಲ್ಲಿ ನಡೆದಿರ್ಬೋದು. ಆ್ಯಂಡ್ ಈ ವ್ಯಕ್ತಿ ತುಂಬ ಫ್ಲರ್ಟ್ ಮಾಡ್ತಾರೆ ಅಂತಲೂ ಬರ್ತಾ ಇದೆ. ಹಾಗೆ ಸದ್ಯದ ಮನಸ್ಥಿತಿ ಏನಿದೆ ನಿಮ್ಮ ಪಾರ್ಟ್ನರ್ದು ಅಂತ ನೋಡಿದಾಗ 4 ಆಫ್ ಕಪ್ಸ್ ಬರ್ತಿದೆ. ಸೊ 4 ಆಫ್ ಕಪ್ಸ್ ಅಂತಂದರೆ ಏನೋ ಒಂದು ಲಾಸ್ ಆಗಿದೆ ಇವ್ರ ಲೈಫಲ್ಲಿ. ಇವ್ರು ಮಾಡ್ತಿದ್ದಂಥ ಇವ್ರು ಮಾಡ್ತಿದ್ದಂಥ ಕೆಲಸ ಅಥವಾ ಬಿಸ್ನೆಸ್ ಆಗಿರ್ಬೋದು, ಕೆಲವೊಂದು ಲಾಸ್ನ ಇವರು ನೋಡ್ತಾ ಇದ್ದಾರೆ. ಹಾಗೆ ಎಮೋಷ್ನಲ್ ಸಪೋರ್ಟ್ ಬೇಕಾಗಿದೆ. ಅಥವಾ ಅಲ್ಲಿ ನೋಡ್ತಾ ಇರ್ಬೋದು ನೀವು 4 ಆಫ್ ಕಪ್ಸ್ ಹೇಗಿದೆ ಅಂತ. ಅವ್ರಿಗೆ ಬರ್ತಾ ಇರೋವಂಥ ಆಪರ್ಚುನಿಟೀಸ್ ಅವರು ನೋಡ್ತಾ ಇಲ್ಲ. ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೋಡೋದಾದ್ರೂ ಇಲ್ಲಿ ನೀವೇ ಎಲ್ಲ ಸರಿ ಮಾಡ್ಕೊಳ್ಳೋಣ ಅಥವಾ ಇದನ್ನು ಕ್ಲಿಯರ್ ಮಾಡಿಕೊಂಡು ಸಾರ್ಟ್ ಔಟ್ ಮಾಡ್ಕೊಳ್ಳೋಣ ಅಂತ ನೀವೇ ಒಂದು ಸ್ಟೆಪ್ ಮುಂದೆ ಇಡ್ತಾ ಇದ್ರೂ ಆ ವ್ಯಕ್ತಿ ನಿಮ್ಮ ಕಡೆಗೆ ನೋಡೋಕ್ಕೇ ರೆಡಿ ಇಲ್ಲ. ಆ್ಯಂಡ್ ನಿಮ್ಮ ಮಾತುಗಳನ್ನು ಅವರು ಕೇಳೋದಕ್ಕೆ ರೆಡಿ ಇಲ್ಲ. ಸೊ ಈ ಪರ್ಸನ್ ಕರೆಂಟ್ಲಿ ಸ್ವಲ್ಪ ಕಷ್ಟ ಇದೆ. ಏನೇ ಒಂದು ನೀವು ಹೇಳಕ್ಕೆ ಹೋದ್ರೂ ಅವರು ಕೇಳಿಸ್ಕೊಳ್ಳೋ ಅಂಥದ್ದು ಸದ್ಯದ ಮಟ್ಟಿಗೆ ಕಷ್ಟ ಇದೆ. ಆ್ಯಂಡ್ 2 ಆಫ್ ಪೆಂಟಿಕಲ್ಸ್ ಮತ್ತು ಇಲ್ಲಿ 7 ಆಫ್ ಕಪ್ಸ್ ಎರಡೂ ಇರೋದ್ರಿಂದ ಒಂದು ಪ್ಲೇಫುಲ್ನೆಸ್ ಎನರ್ಜಿನ ಎದ್ದು ತೋರಿಸ್ತಾ ಇದೆ. ಈ ಪರ್ಸನ್ ತುಂಬ ಪ್ಲೇಫುಲ್ ಇದ್ದಾರೆ. ನಿಮಗೆ ಅನ್ನಿಸ್ತಾ ಇರ್ಬೋದು ಈ ವ್ಯಕ್ತಿ ನನ್ನ ಫೀಲಿಂಗ್ಸ್ ಜೊತೆಗೆ ಯಾಕಿಷ್ಟು ಆಟ ಆಡಿದ್ರು ಅಂತ. ಸೊ ಆ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ 2 ಕಾರ್ಡಲ್ಲೂ. ಬಟ್ ಅವರು ಹೇಗೆ ಅಂತಂದರೆ ಇನ್ನೂ ಅಷ್ಟು ಮೆಚ್ಯೂರ್ಡಾಗಿ ಇಲ್ಲ ಅಂತ ಹೇಳ್ತೀನಿ. ಅಷ್ಟು ಮೆಚ್ಯೂರಿಟಿ ಇಲ್ಲ, ಮೆಚ್ಯೂರ್ಡಾಗಿ ಅವರು ಥಿಂಕ್ ಮಾಡೋದಿಲ್ಲ. ಹಾಗೆ ಇಲ್ಲಿ ತುಂಬ ಲಾಟ್ ಆಫ್ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಅಂತಲೂ ರೆಪ್ರೆಸೆಂಟ್ ಮಾಡ್ತಾ ಇದೆ. ತುಂಬ ಅಪ್ ಆ್ಯಂಡ್ ಡೌನ್ಸ್ನ ನೀವು ಆಲ್ರೆಡಿ ನೋಡಿರ್ಬೋದು. ಬಟ್ ಅದು ಅಷ್ಟು ಬೇಗ ಕ್ಲಿಯರ್ ಆಗೋದಿಲ್ಲ. ಇನ್ನೂ ನೀವು ಅಪ್ ಆ್ಯಂಡ್ ಡೌನ್ಸ್ನ ನೋಡ್ತೀರಾ. ಆ್ಯಂಡ್ ದ ಫೂಲ್ ಕಾರ್ಡ್ ಇಲ್ಲಿ ಅಗೈನ್ ಒಂದು ರ್ಯಾಂಡಮ್ ಕಾರ್ಡಾಗಿ ಇದು ಬಂದಿದೆ. ಸೊ ಇದು ನಿಮಗೆ ಒಂದು ನ್ಯೂ ಬಿಗಿನಿಂಗ್ನ ರೆಪ್ರೆಸೆಂಟ್ ಮಾಡ್ಬೋದು. ನ್ಯೂ ಬಿಗಿನಿಂಗ್ಸ್ ಅಂತಂದರೆ ನಿಮ್ಮ ಲೈಫಲ್ಲಿ ಬೇರೆ ರೀತಿಯಲ್ಲಿ ನಿಮಗೆ ಒಂದು ಗ್ರೋತ್ನ ನೀವು ನೋಡ್ತೀರಾ. ಹಾಗೆ ನೀವು ಇನ್ನು ಮುಂದೆ ತುಂಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗ್ತೀರಾ ಅಂತಲೂ ಇದು ಹೇಳ್ತಾ ಇದೆ. ಹಾಗೆ ನಿಮ್ಮ ಪಾರ್ಟ್ನರ್ ನಿಮಗೆ ಲಾಯಲಾಗಿ ಇರ್ತಾರಾ ಅಂತಂದರೆ ಇಲ್ಲಿ ಪ್ಲೇಫುಲ್ನೆಸ್ ಇದೆ. ಬಟ್ ಈ ಪರ್ಸನ್ಗೆ ಅಷ್ಟೇ ಫೀಲಿಂಗ್ಸ ನಿಮ್ಮ ಮೇಲೂ ಇತ್ತು. ಬಿಕಾಸ್ ಅವರು ನಿಮ್ಮ ಜೊತೆಗೆ ಒಂದು ಮ್ಯಾರೇಜ್ ಆಗಬೇಕು, ಒಂದು ಹ್ಯಾಪಿ ಫ್ಯಾಮಿಲಿ ನೋಡಬೇಕು ಅಂತಲೇ ಅವರು ಇಷ್ಟಪಟ್ಟಿದ್ದರು. ಹಾಗೆ ಇಲ್ಲಿ ದ ಫೂಲ್ ಇರೋದ್ರಿಂದ ಸ್ವಲ್ಪ ಈ ವ್ಯಕ್ತಿಗೆ ನೀವೇ ಹೊಂದ್ಕೊಂಡು ಹೋಗಬೇಕಾಗತ್ತೆ. ಯಾಕೆ ಅಂತಂದರೆ ಇವರ ಒಂದು ಮಾತು ನಿಮಗೆ ತುಂಬ ಹರ್ಟ್ ಆಗ್ಬೋದು. ಅಥವಾ ನೀವು ಏನಾದರೂ ಒಂದು ಮಾತನ್ನು ಇವ್ರ ಮನಸ್ಸಿಗೆ ಅಥವಾ ಇವ್ರ ಹೀಗೋ ಹರ್ಟ್ ಆಗೋ ಹಾಗೆ ನೀವೇನಾದರೂ ಒಂದು ಮಾತಾಡಿದ್ರೂ ಈ ವ್ಯಕ್ತಿ ತುಂಬ ಒಂದು ಬೇರೆ ಪರ್ಸನ್ ಆಗಿಯೇ ಚೇಂಜ್ ಆಗಿಬಿಡ್ತಾರೆ. ನೀವು ಆಲ್ರೆಡಿ ನೋಡಿರ್ಬೋದು ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆದಾಗ ಈ ಪರ್ಸನ್ ತುಂಬಾ ಬದಲಾಗಿದ್ದರು. ಆ್ಯಂಡ್ ಕರೆಂಟ್ಲಿ ಇವರು ಲಾಯಲಾಗಿ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಸ್ವಲ್ಪ ಅದನ್ನು ಅವರಷ್ಟಾಗಿ ತೋರಿಸ್ಕೊಳ್ಳಲ್ಲ ನಾನು ಹೀಗೆ ಅಂತ. ಆ್ಯಂಡ್ ಯಾವುದಕ್ಕೂ ನೀವೇನಾದರೂ ಕೇಳಿದ್ರೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬಂದು ತುಂಬ ಕಡಿಮೆ ಪರ್ಸೆಂಟಲ್ಲಿ ಇರುತ್ತೆ. ನಿಮಗೆ ಅದು ಲೋ ಎಫರ್ಟ್ ಅಂತಲೂ ನಿಮಗೆ ಅನ್ನಿಸ್ತಾ ಇರ್ಬೋದು. ಕ್ವೀನ್ ಆಫ್ ಕಪ್ಸ್ ಇಲ್ಲಿ ಇದೆ ಓವರಾಲ್ ರಿಲೇಷನ್ಶಿಪ್ ವೈಸ್ ನೋಡೋದಾದರೆ. ಸೊ ಆಗಲೇ ಹೇಳ್ದಾಗೆ ಡಿಮ್ಯಾಂಡಿಂಗ್ ಎನರ್ಜಿ ಅಂದರೆ ಇವ್ರು ಹೇಳಿದ್ದೆ ನಡಿಬೇಕು ಅನ್ನೋ ಒಂದು ಡಿಮ್ಯಾಂಡಿಂಗ್ ಎನರ್ಜಿ ಸಹ ಇದೆ. ಅವ್ರಿಗೆ ಅನಿಸುತ್ತೆ ಅವ್ರು ಹೇಳೋದು ಯಾವುದೂ ತಪ್ಪಲ್ಲ ಅಲ್ವಾ ಅಂತ.
ಸೊ ಅದನ್ನು ನೀವು ಒಂದು ಸೈಡಲ್ಲಿ ನೋಡೋಕ್ಕಾದ್ರೆ ಅದನ್ನು ಒಪ್ಕೊಬೋದು ಅಂತಲೂ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಕೆಲವೊಂದು ವಿಚಾರದಲ್ಲಿ ಅವರು ತುಂಬ ಡಿಮ್ಯಾಂಡಿಂಗ್ ಇದ್ದಾರೆ, ಹೀಗೆ ಇರಬೇಕು ಅನ್ನೋ ಒಂದು ಸ್ಟ್ರಾಂಗ್ ಎನರ್ಜಿ ಇದು ಅಂತಲೂ ಹೇಳ್ಬೋದು. ಹಾಗೆ ಇಲ್ಲಿ ಕೆಲವೊಬ್ಬರು ಆರ್ಟಿಸ್ಟ್ ಸಹ ಇರ್ಬೋದು, ಆ ಒಂದು ವರ್ಕನ್ನು ಸಹ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ದ ಎರೋಫೆಂಟ್ ಇರೋದ್ರಿಂದ ಅಗೈನ್ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಜೊತೆಗೆ ಬಾಟಮ್ ಆಫ್ ದ ಡೆಕ್ ಎರೋಫೆಂಟೇ ಇದೆ. ಒಂದು ಡಿಮ್ಯಾಂಡಿಂಗ್ ಎನರ್ಜಿ ಅಂತಲೇ ಹೇಳ್ಬೋದು. ಲೈಕ್ ಇವರು ತುಂಬ ಹೈ ಪೊಸಿಷನಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ. ಅವರು ವರ್ಕಲ್ಲಾಗಿರ್ಬೋದು ಅಥವಾ ಅವರು ಒಂದು ರಿಲೇಷನ್ಶಿಪ್ಪಲ್ಲಿ ಇರೋದಾದರೆ ಎಸ್ ಇದು ಹೀಗಿರಬೇಕು, ಇದು ಈ ಥರ ಕಂಟಿನ್ಯೂ ಆದರೆ ತುಂಬ ಚೆನ್ನಾಗಿರುತ್ತೆ, ಒಂದು ಸ್ಟ್ರಿಕ್ಟ್ ಬಿಹೇವಿಯರ್ ಅಂತಲೂ ಹೇಳ್ಬೋದು. ದ ಎರೋಫೆಂಟ್ ಇದೆ, ಒಂದು ಕೀಯಲ್ಲಿ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ನೀವೇನು ಕರೆಂಟ್ಲಿ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀರಾ ಅದು ಒಂದು ಕಮ್ಯುನಿಕೇಷನಿಂದನೇ ಇಲ್ಲಿ ಸಾಲ್ವ್ ಆಗುತ್ತೆ. ಕಮ್ಯುನಿಕೇಷನಿಂದನೇ ಸಾಲ್ವ್ ಆಗಬೇಕು. ಬಟ್ ಇಲ್ಲಿ 4 ಆಫ್ ಕಪ್ಸ್ ಅಗೈನ್ ಬಿಫೋರ್ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇಲ್ಲಿ ಸದ್ಯದ ಮಟ್ಟಿಗೆ ಕಮ್ಯುನಿಕೇಷನ್ ಕಡಿಮೆ ಇದೆ ಆ್ಯಂಡ್ ಮಾತಾಡೋದು ತುಂಬ ಕಡಿಮೆ ಇದೆ. ಬಟ್ ನೀವಿಲ್ಲೊಂದು ಹೋಪ್ ಇಟ್ಕೊಬೋದು ಅವರು ನಿಮ್ಮನ್ನು ಮಾತಾಡಿಸ್ತಾರೆ ಅಂತ. ಆ್ಯಂಡ್ ನಿಮ್ಮ ಪ್ರಾಬ್ಲಮ್ಸ್, ನಿಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ. ಅದು ಕಮ್ಯುನಿಕೇಷನಿಂದನೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಒಂದು 3 to 4 months ವೆಯ್ಟ್ ಮಾಡಿ, ನಿಮಗೆ ಅಗೈನ್ ಇಲ್ಲಿ ಕಮ್ಯುನಿಕೇಷನ್ ನಿಮ್ಮ ಪಾರ್ಟ್ನರ್ ಜೊತೆಗೆ ಆಗುತ್ತೆ. 2 ಆಫ್ ಪೆಂಟಿಕಲ್ಸ್ ಸಹ ಇಲ್ಲಿ ಇರೋದ್ರಿಂದ 10 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಆ್ಯಂಡ್ ಸ್ವಲ್ಪ ಮನಿ ರಿಲೇಟೆಡ್ ಸಹ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮನಿ ಗ್ರೋತೂ ಅಷ್ಟೇ, ಅವ್ರು ಏನು ಲಾಸ್ ಅಂತ ಹೇಳಿದೆ ನಾನು, ಬಿಸ್ನೆಸ್ ವೈಸ್ ಕೆಲವೊಂದು ಲಾಸ್ ಅವ್ರು ಅನುಭವಿಸಿರ್ಬೋದು ಅಂತ. ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಸಹ ಇರೋದ್ರಿಂದ ಅವ್ರ ಜರ್ನಿ ಹೇಗೆ ಅಂತಂದರೆ ಮನಿ ಆಗಿರ್ಬೋದು, ಏನಾದರೂ ಒಂದು ಅವ್ರ ಲೈಫಲ್ಲಿ ನೆಕ್ಸ್ಟ್ ಮಾಡ್ತಾರೆ ಅಂತ ಅಂದರೆ ಅದರಲ್ಲಿ ಅವರು ಒಂದೇ ಸಲಕ್ಕೆ ಒಂದು ಗ್ರೋತ್ ನೋಡ್ತಾರೆ ಅಂತ ಅಲ್ಲ, ತುಂಬ ಅಪ್ ಆ್ಯಂಡ್ ಡೌನ್ಸ್ನ ನೋಡ್ತಾರೆ ಅವರು. 10 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಅವ್ರಿಗೆ ಮೈಂಡ್ ಸೆಟ್ ಇರೋದು ಫೈನಾನ್ಷಿಯಲಿ ಸ್ಟೇಬಲ್ ಆದಮೇಲೆ ಕಮಿಟ್ಮೆಂಟ್ ಅಥವಾ ಮ್ಯಾರೇಜ್ ಅಂತ ಅವರು ನೋಡಬೇಕು ಅಂತ. ಬಟ್ ನಿಮಗೆ ಒಂದು ಕ್ವೆಶನ್ಸ್ ಬರ್ತಾ ಇರ್ಬೋದು, ಈ ಥರ ಎಲ್ಲ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋದಾದರೆ ಪ್ರೀತಿ ಯಾಕೆ ಮಾಡಬೇಕಿತ್ತು ಅಂತ. ಸೊ ಅದಕ್ಕೆ ಅವ್ರ ಹತ್ರ ಯಾವುದೇ ಉತ್ತರ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ಟಾರೋ ರೀಡಿಂಗ್. ಸೊ ಇದು ಜನರಲ್ ರೀಡಿಂಗ್ ಆಗಿದೆ. ನಿಮಗೇನಾದರೂ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ. ಓವರಾಲ್ ರೀಡಿಂಗ್ ವೈಸ್ ನೋಡೋದಾದರೆ ಏನು ಅಷ್ಟು ತುಂಬ ಇದು ರಿಲೇಷನ್ಶಿಪ್ ಕಟ್ಟಾಗುತ್ತೆ ಅನ್ನೋ ಥರ ಯಾವುದೂ ಇಲ್ಲ. ಸೊ ಇಲ್ಲಿ ಮತ್ತೆ ಇದು ರಿಯೂನಿಯನ್ ಸಹ ಆಗುತ್ತೆ. ಸೊ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ.